ವಿಷಯಕ್ಕೂ ನನಗೂ ಯಾವ ಸಂಬಂಧವಿಲ್ಲ. ಪೆನ್ಡ್ರೈವ್ ವ್ಯಾಪಾರಕ್ಕೆ ಇಟ್ಟಿದ್ದೇವೆ ಈ ದೇವರಾಜೇಗೌಡ ಎಂದು ದೇವರಾಜೇಗೌಡ ಆರೋಪಕ್ಕೆ ಶಿವರಾಮೇಗೌಡ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಇನ್ನು ಡಿಕೆ ಜೊತೆಗೆ ಮಾತನಾಡಿಸಿ ಆರೋಪ ಮಾಡಿದ್ನ ಅಂತ ಅನಿಸ್ತಿದೆ. ಡಿಕೆ ಹಲೋ ದೇವರಾಜೇಗೌಡ ಅಂತ ಮಾತ್ರ ಹೇಳಿದ್ರು, ಆದ್ರೆ ನನ್ನ ಜೊತೆ ಡಿಕೆ 40 ನಿಮಿಷ ಮಾತನಾಡಿದ್ರು ಅಂತ ಹೇಳ್ತಾನೆ. ಏನಯ್ಯ ಮಾತನಾಡಿದ್ದು ತೋರಿಸಿತು ಅಂದ್ರೆ ಸುಮ್ಮನಾಗ್ತಾನೆ. ಇವನೊಬ್ಬ ಮನುಷ್ಯನಾಗೋಕೆ ನಾಲಾಯಕು ಎಂದು ದೇವರಾಜೇಗೌಡ ವಿರುದ್ಧ ಕಿಡಿಕಾರಿದ್ದಾರೆ. ಪೆನ್ಡ್ರೈವ್ ವಿಷಯಕ್ಕೂ ನನಗೂ ಯಾವ ಸಂಬಂಧವಿಲ್ಲ. ಪೆನ್ಡ್ರೈವ್ ವ್ಯಾಪಾರಕ್ಕೆ ಇಟ್ಟಿದ್ದೆ ಈ ದೇವರಾಜೇಗೌಡ ಆರೋಪಕ್ಕೆ ಶಿವರಾಮೇಗೌಡ ಆಕ್ರೋಶ. ಡಿಕೆ ಜೊತೆಗೆ ಮಾತನಾಡಿಸಿ ಅಪರಾಧ ಮಾಡಿದ್ನ ಅಂತ ಅನಿಸ್ತಿದೆ. ಡಿಕೆ ಹಲೋ ದೇವರಾಜೇಗೌಡ ಅಂತ ಮಾತ್ರ ಹೇಳಿದ್ರು, ನನ್ನ ಜೊತೆ ಡಿಕೆ 40 ನಿಮಿಷ ಮಾತನಾಡಿದ್ರು ಅಂತ ಹೇಳ್ತಾನೆ. ಏನಯ್ಯ ಮಾತನಾಡಿದ್ದು ತೋರಿಸು ಅಂದ್ರೆ ಸುಮ್ಮನಾಗ್ತಾನೆ. ಇವನಪ್ಪ ಮನುಷ್ಯನಾಗೋಕೆ ನಾಲಾಯಕ್ ಎಂದು ಮಾಜಿ ಸಂಸದ ಶಿವರಾಮೇಗೌಡ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಪೆನ್ಡ್ರೈವ್ ವಿಷಯಕ್ಕೂ ನನಗೂ ಯಾವ ರೀತಿ ಸಂಬಂಧವಿಲ್ಲ. ಪೆನ್ಡ್ರೈವ್ ವ್ಯಾಪಾರಕ್ಕೆ ಇಟ್ಟಿದ್ದೆ ಈ ದೇವರಾಜೇಗೌಡ ಆರೋಪಕ್ಕೆ ಶಿವರಾಮೇಗೌಡ ಆಕ್ರೋಶವನ್ನ ವ್ಯಕ್ತಪಡಿಸಿರುವಂತದ್ದು. ಡಿಕೆ ಜೊತೆಗೆ ಮಾತನಾಡಿಸಿ ಅಪರಾಧ ಮಾಡಿದ್ನ ಅಂತ ಅನಿಸ್ತಿದೆ. ಡಿಕೆ ಹಲೋ ದೇವರಾಜೇಗೌಡ ಅಂತ ಮಾತ್ರ ಹೇಳಿದ್ರು, ಆದ್ರೆ ನನ್ನ ಜೊತೆ ಡಿಕೆ 40 ನಿಮಿಷ ಮಾತನಾಡಿದ್ರು ಅಂತ ಹೇಳ್ತಾನೆ ದೇವರಾಜೇಗೌಡ. ಏನಯ್ಯ ಮಾತನಾಡಿದ್ದಿ ತೋರಿಸು ಅಂತ ಹೇಳಿದ್ರೆ ಸುಮ್ಮನಾಗ್ತಾನೆ. ಇವನೊಬ್ಬ ಮನುಷ್ಯನಾಗೋಕೆ ನಾಲಾಯಕ್ ಅಂತ ಮಾಜಿ ಸಂಸದ ಶಿವರಾಮೇಗೌಡ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಇವತ್ತು ಹೇಳಿರ್ತೀನಿ, ಮುಂದೆ ಸ್ಪಷ್ಟೀಕರಿಸಿ. ಈ ಪೆನ್ ಡ್ರೈವ್ ನ ವ್ಯಾಪಾರಕ್ಕೆ ಇಟ್ಟಿರ್ತಕ್ಕಂಥವನೇ ದೇವರಾಜೇಗೌಡ, ಇದೆಲ್ಲ ಅನುಮಾನ ಇಟ್ಕೋಬೇಡಿ. ಪೆನ್ ಡ್ರೈವ್ ನ ವ್ಯಾಪಾರಕ್ಕೆ ಇಟ್ಕೊಂಡಿರ್ತಕ್ಕಂಥವನೇ ದೇವರಾಜೇಗೌಡ. ಕಾರ್ತಿಕ್ ದೇವರಾಜೇಗೌಡ ಇಬ್ಬರನ್ನ ಈ SIT ಅವರು ಏನ್ ಮಾಡಿದಾರೋ, ಅವರು ಪೊಲೀಸ್ ಬಳಕೆಯಲ್ಲಿ ಇವ್ರು ಲಾಯರ್ ಸಾಹೇಬ್ರು ಅಂತ ಕೂರಿಸಿ ಹೇಳಿದ್ರೆ ಇನ್ನೊಂದು ಹತ್ತು ಹೇಳ್ತಾರಲ್ಲಿ. ಇವರಿಗೆ ಪೊಲೀಸ್ ಭಾಷೆಯಲ್ಲಿ ಬಳಸಿ ಇವರಿಗೆ ಕ್ರಮ ತಕೊಂಡ್ರೆ ಯಾವುದೇ ಕಾರಣಕ್ಕೂ ಸಹಿತ ಈ ವಿಚಾರ ಹೊರಗೆ ಬರ್ತದೆ. ಯಾರು ನೋಡಿ, ಪ್ರೊಡ್ಯೂಸರ್ ಯಾರು ನಿಮಗೆ ಗೊತ್ತಿದೆ, ಇದನ್ನ ಹಂಚಿಕೆದಾರರು ಯಾರು ಅನ್ನೋದನ್ನು ಸಹಿತ ಬಯಲಿಗೆಳಿಬೇಕು. ನೇರವಾಗಿ ಇದನ್ನೆಲ್ಲ ಎಳಿಬೇಕು. ಇದರಲ್ಲಿ ನಾನು ಮಧ್ಯ ಇರೋದ್ರಿಂದ ನನ್ನ ಸ್ಪಷ್ಟ ಮಾಡ್ತಾ ಇದ್ದೀನಿ. ಸರ್ಕಾರಕ್ಕಾಗ್ಲಿ, ನನಗಾಗ್ಲಿ, DK ಶಿವಕುಮಾರ್ ಅವ್ರಿಗಾಗ್ಲಿ, ನನಗಾಗ್ಲಿ ಈ ವಿಚಾರ ಯಾವುದರಲ್ಲೂ ಸಹಿತ ಸಂಬಂಧ ಇಲ್ಲ ಅನ್ನೋದನ್ನ ಸ್ಪಷ್ಟೀಕರಣ ಮಾಡ್ತೀನಿ. ನಾನು ಎಲ್ಲೋ ತಪ್ಪು ಮಾಡಿದ್ನೋ DK ಶಿವಕುಮಾರ್ ಹತ್ರ ಕರ್ಕೊಂಡು ಹೋಗಕ್ಕೆ ಅವ್ನು ಕೇಳಿದಾಗ ನಾನು ಫೋನ್ನಲ್ಲಿ ಮಾತಾಡಿಸಿ ಒಂದು ದೊಡ್ಡ ಮಹಾಪರಾಧ ಮಾಡ್ಬಿಟ್ನೇನೋ ಅಂತ ನನಗೆ ಬೇಜಾರಾಗ್ಬಿಟ್ಟಿದೆ, ನಿಜ ಹೇಳಬೇಕು ಅಂದ್ರೆ. ಯಾಕೆಂದ್ರೆ DK ಶಿವಕುಮಾರ್ ಅವರೇನು ಮಾತಾಡಲಿಲ್ಲ, DK ಶಿವಕುಮಾರ್ ಅವ್ರೇನು ಕರ್ಕೊಂಬನ್ನಿ ಅಂತ ನನಗೇನು ಒತ್ತಾಯ ಮಾಡಿರಲಿಲ್ಲ ಅಥವಾ ನನಗೆ ಹೇಳಿರ್ಲಿಲ್ಲ, ಈ ವಿಚಾರ ಪ್ರಸ್ತಾಪ ಮಾಡಿರಲಿಲ್ಲ. ಇವನು ಯಾರನ್ನ ಇವನ್ನ ಭೇಟಿ ಮಾಡಿ ಮಾತಾಡಿದಕ್ಕೇನೆ ನನಗೆ ಭೇಟಿ ಮಾಡಿಸಿ ಅಂದಿದ್ದಕ್ಕೆ ಭೇಟಿ ಮಾಡಿಸೋಂಥ ಪ್ರಯತ್ನ ಮಾಡಿದೆ, ಭೇಟಿ ಮಾಡಿಸೋಕ್ಕಾಗಲಿಲ್ಲ. ದೂರವಾಣಿನಲ್ಲಿ ಮಾತಾಡಿ ಹಲೋ ದೇವರಾಜೇಗೌಡ ಅಂತ ಹೇಳಿದ್ದು ಬಿಟ್ರೆ ಇನ್ನೊಂದು ಅಕ್ಷರ ಮಾತಾಡಿಲ್ಲ. ನೀವು ಸಹಿತ ಬಹಳ ಹೋರಾಟ ಮಾಡಿದ್ದೀರಿ. ಹಿಂಗೆ ಮಾತಾಡಿದ್ರು, 40 ನಿಮಿಷ ಮಾತಾಡಿದ್ರು DK ಅಂತಾನೆ. ಏನೇ ಮಾತಾಡಿರೋದು ತೋರ್ಸಯ್ಯ, ಯಾರಿಗೂ ಬಾಯ್ ಬಿಡೋದಿಲ್ಲ, ಅದೆಲ್ಲಿ ತೋರಿಸ್ಬೇಕು ಅಲ್ಲಿ ತೋರಿಸ್ತೀನಿ ಅಂತಾನೆ. ಇವನು ಮೋಸ್ಟ್ ಕ್ರಿಮಿನಲ್ ಆಟಿಟ್ಯೂಡ್ ಮ್ಯಾನ್. ಇವನ್ ನಾನು ಈ ರಾಜ್ಯದ ಜನತೆಗೆ ಹೇಳ್ತೀನಿ, ಇದೊಂದು ಕಡಿಕಿರ್ಲಿ, ಇನ್ನು ಮುಂದೆ ಇವನ್ ಜೊತೆ ವ್ಯವಹರಿಸ್ತಕ್ಕಂಥವ್ರು ಅವ್ರು ಯಾರೇ ಇರ್ಬೋದು, ಬಹಳ ಎಚ್ಚರದಿಂದ ವ್ಯವಹರಿಸಿ. ಅವ್ರು ಯಾರೇ ಅವರ ಸಾರ್ವಜನಿಕ ಜೀವನದಲ್ಲಿ ಇವನೊಬ್ಬ ಮನುಷ್ಯನಾಗಿರೋದಕ್ಕೆ ನಾಲಾಯಕ. ಇಂಥ ಒಬ್ಬ ನನಗೆ ಅವನು ಭೇಟಿ ಮಾಡಿದ್ ನೀವು ನಂಬ್ತಿರೋ ಇಲ್ವೋ, 26ನೇ ತಾರೀಕು ಚುನಾವಣೆ ಆಗುತ್ತೆ. 21 ಮಾತನ್ನು ದೇವರಾಜೇಗೌಡ ವಿರುದ್ಧ ಮಾನನಷ್ಟೇ ಕೇಸ್ ಹಾಕುತ್ತೇವೆ ಎಂದು ಬೆಂಗಳೂರಿನಲ್ಲಿ ಮಾಜಿ ಸಂಸದ ಶಿವರಾಮೇಗೌಡ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ನಮ್ಮ ವಕೀಲರ ಮೂಲಕ ನೋಟಿಸ್ ರೆಡಿ ಮಾಡಿದ್ದೇವೆ, ಮಾನನಷ್ಟದ ಜೊತೆಗೆ ಕ್ರಿಮಿನಲ್ ಕೇಸ್ ಕೂಡ ಹಾಕ್ತೇವೆ. ಇನ್ನು ಹೀಗೆಲ್ಲ ಹೇಳಿಕೊಂಡು ಹೋಗ್ದಿದ್ರೆ ಎಲ್ಲಿ ತನಕ ಕೇಳೋದಕ್ಕೆ ಸಾಧ್ಯ? ಹುಚ್ಚು ನಾಯಿ ಒಳಗೆ ಹೋಯ್ತು ಅಂತ ಪ್ರಾರ್ಥಿಸಿದ್ದೆ. ಒಂದು ದಿನ ಈ ಹುಚ್ಚು ನಾಯಿ ಯಾರನ್ನ ಬೇಕಾದರೂ ಕಡಿಯುತ್ತೆ ಎಂದು ದೇವರಾಜೇಗೌಡ ವಿರುದ್ಧ ಮಾಜಿ ಸಂಸದ ಶಿವರಾಮೇಗೌಡ ಹೇಳಿದ್ದಾರೆ. ನಮ್ಮ ಸಾಯಂಕಾಲ ನಮ್ಮ ಅಡ್ವೊಕೇಟ್ಗಳನ್ನೆಲ್ಲ ಕರೆಸಿ ನಮ್ಮ ಅಡ್ವೊಕೇಟ್ ಟೀಮ್ ಹೇಳಿದ್ದೀನಿ, ಒಂದು ಮಾನನಷ್ಟ ಮೊಕದ್ದು ಒಂದು ಸಿಂಪಲ್, ನಾನು ಒಂದು ಲೀಗಲ್ ನೋಟಿಸು ಅವ್ರು ತಯಾರು ಮಾಡಿದ್ದಾರೆ. ಇಲ್ಲಿ ನೋಡಿ, ಒಂದು ಲೀಗಲ್ ನೋಟಿಸ್ ತಯಾರು ಮಾಡಿದ್ದಾರೆ. ಅವ್ರಿಗೆ ಕಾನೂನು ಚೌಕಟ್ಟು ನಾನು ಮರೆಸ್ಬಿಟ್ಟಿದ್ದೇನೆ. ಅದಕ್ಕೆ ಅದು ಒಂದು ಇಂಪಾರ್ಟೆಂಟೇ. ಈಗ ನಮ್ಮೇಲೆ ಹೇಳ್ಕೊಂಡೆ ಹೋಗ್ತಾ ಇದ್ರಿ, ಇಲ್ಲಿವರೆಗೂ ಕೇಳ್ತೀನಿ ಬೇಕಲ್ಲ. ಅದಕ್ಕೋಸ್ಕರ ಅದು ನಾನು ಮಾನನಷ್ಟ ಮೊಕದ್ದಮೆ ಹೂಡೋದ್ರ ಮೂಲಕ, ಒಂದು ಕ್ರಿಮಿನಲ್ ಕೇಸ್ ಹಾಕೋದ್ರ ಮೂಲಕ
ಕ್ರಮ ತಗೊಳ್ತೀನಿ. ಹೋದ್ಮೇಲೆ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡಿದೆ, ನಾನು ತಿರುಪತಿ ತಿಮ್ಮಪ್ಪನ ಭಕ್ತ. ಸದ್ಯ ಒಳಗೆ ಹೋದಲ್ಲಪ್ಪ, ಈ ಹುಚ್ಚುನಾಯಿ ಒಂದು ಒಳಗೆ ಹೋಯ್ತಲ್ಲ ಅಂತೇಳಿ ನಾನು ಭಾವನೆ ಮಾಡಿಕೊಂಡಿದ್ದೆ. ಯಾರನ್ನು ಬೇಕಾದ್ರೂ ಕಡಿತದೆ, ಅವರೇ ಇವರೇ ಅಂತ ಸಿಕ್ಕಿಲ್ಲ, ಯಾರು ಸಿಕ್ಕುತ್ತೋ ಅದು ಕಡಿಯೋಕ್ಕೆ ಕಡಿಯುತ್ತೆ. ಇವನೊಬ್ಬ ಫ್ರಾಡ್. ಆಕ್ಚುಲಿ ಇವನು ಕಳೆದ 2 ವರ್ಷದಿಂದ ನಾವೇನೆಲ್ಲ ತಿಳ್ಕೊಂಡು ಇವನು 2 ವರ್ಷದಿಂದ ಇಷ್ಟೊಂದು ಹೋರಾಟ ಮಾಡ್ತಾವನಲ್ಲ ಅನ್ನೋದು ಕುತೂಹಲದ ಬಗ್ಗೆ ಇವನ ಜೊತೆ ಮಾತಾಡ್ತಾರಲ್ಲ ಹಾಕೊಂಡಿದ್ದೀವಿ ನಾವು. ಇನ್ನ ಅವನು ಬರ್ತಾವನೇನು ಈ ಹೋಟ್ಲಲ್ಲಿ ಅವನೇ ಅಂದ್ರೆ ನಾವು ಈ ಹೋಟ್ಲಿಗೆ ಬರೋದಿಲ್ಲ ಅವನು. ಅಥವಾ ಎಲ್ಲಾರು ಅವನೇ ದೇವರಾಜೇಗೌಡ ಅಂತ ಗೊತ್ತಾಗ್ಬಿಟ್ರೆ ನಾವೇ ಒಂದು ಅರ್ಧ ಕಿಲೋಮೀಟರ್ ದೂರ ಹೊರಟೋಗ್ತೀವಿ. ಆ ಮಟ್ಟದ ಇವನು ಒಬ್ಬ ಮನುಷ್ಯ. ಪೆನ್ ಡ್ರೈವ್ ವಿಷಯಕ್ಕೂ ನನಗೂ ಯಾವ ಸಂಬಂಧವಿಲ್ಲ. ಪೆನ್ ಡ್ರೈವ್ ವ್ಯಾಪಾರಕ್ಕೆ ಇಟ್ಟಿದ್ದೆ ಈ ದೇವರಾಜೇಗೌಡ ಆರೋಪಕ್ಕೆ ಶಿವರಾಮೇಗೌಡ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಡಿಕೆ ಜೊತೆಗೆ ಮಾತನಾಡಿಸಿ ಅಪರಾಧ ಮಾಡಿದ್ನಾ ಅಂತ ಅನಿಸ್ತಿದೆ. ಡಿಕೆ ಹಲೋ ದೇವರಾಜೇಗೌಡ ಅಂತ ಮಾತ್ರ ಹೇಳಿದ್ರು. ನನ್ನ ಜೊತೆ ಡಿಕೆ 40 ನಿಮಿಷ ಮಾತನಾಡಿದ್ರು ಅಂತ ಹೇಳ್ತಾನೆ. ಏನಯ್ಯ ಮಾತನಾಡಿದ್ದು ತೋರಿಸು ಅಂದ್ರೆ ಸುಮ್ಮನಾಗ್ತಾನೆ. ಇವರಪ್ಪ ಮನುಷ್ಯನಾಗೋಕೆ ನಾಲಾಯಕ್ ಎಂದು ಶಿವರಾಮೇಗೌಡ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಇನ್ನು ದೇವರಾಜೇಗೌಡ ವಿರುದ್ಧ ಮಾನನಷ್ಟ ಕೇಸ್ ಅನ್ನ ಹಾಕ್ತೇವೆ. ಬೆಂಗಳೂರಿನಲ್ಲಿ ಮಾಜಿ ಸಂಸದ ಶಿವರಾಮೇಗೌಡ ಆಕ್ರೋಶವನ್ನ ವ್ಯಕ್ತಪಡಿಸಿರುವಂತದ್ದು. ನಮ್ಮ ವಕೀಲರ ಮೂಲಕ ನೋಟಿಸ್ ಅನ್ನ ರೆಡಿ ಮಾಡಿದ್ದೇವೆ. ಮಾನನಷ್ಟದ ಜೊತೆಗೆ ಕ್ರಿಮಿನಲ್ ಕೇಸ್ ಕೂಡ ಹಾಕ್ತೇನೆ. ಇವನು ಹೇಳಿಕೊಂಡು ಹೋಗಿದ್ರೆ ಎಲ್ಲಿ ತನಕ ಕೇಳೋದು? ಹುಚ್ಚು ನಾಯಿ ಒಳಗೆ ಹೋಯ್ತು ಅಂತ ಪ್ರಾರ್ಥಿಸಿದ್ದೆ. ಹುಚ್ಚು ನಾಯಿ ಯಾರನ್ನೂ ಬೇಕಾದರೂ ಕಡಿಯುತ್ತೆ ಎಂದು ದೇವರಾಜೇಗೌಡ ವಿರುದ್ಧ ಶಿವರಾಮೇಗೌಡ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ.